ಗುಡ್ಡಟ್ಟು ಶ್ರೀ ವಿನಾಯಕ ದೇವಾಲಯ ಕುಂದಾಪುರ ಮತ್ತು ಉಡುಪಿ ತಾಲ್ಲೂಕುಗಳ ಗಡಿಭಾಗದಲ್ಲಿರುವ ಗುಡ್ಡಟ್ಟು ನೈಸರ್ಗಿಕ ಸೌಂದರ್ಯದ ಸ್ಥಳವಾಗಿದೆ. ಈ ದೇವಾಲಯವನ್ನು ಬೃಹತ್ ಗ್ರಾನೈಟ್ ಬಂಡೆಯ ಮೇಲೆ ನಿರ್ಮಿಸಲಾಗಿದ್ದು, ಇದು ನಿದ್ರಿಸುವ ಆನೆಯಂತೆ ಕಾಣುತ್ತದೆ. 700 ವರ್ಷಗಳ ಇತಿಹಾಸ. ಗುಡ್ಡಟ್ಟು ಶ್ರೀವಿನಾಯಕ ದೇವಸ್ಥಾನದ ಇತಿಹಾಸ ಸುಮಾರು 700 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ವಿನಾಯಕನ 3 ಅಡಿಗಳ ಮೂರ್ತಿಯು ಸ್ವಯಂಭೂ ಎಂದು ಹೇಳಲಾಗುತ್ತದೆ. ಗಣಪತಿಯ ಕಪ್ಪು ಕಲ್ಲಿನ ಶಿಲ್ಪವು ಕುಳಿತುಕೊಂಡಿರುವ ಭಂಗಿಯಲ್ಲಿದೆ. ಅವನ ಸೊಂಡಿಲು, ಕಣ್ಣುಗಳು ಮತ್ತು ಕಾಲುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಗುಹೆಯಲ್ಲಿ ಮುಳುಗಿರುವ ಗಣೇಶ. ಗುಹೆ ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ. ಈ ನೀರಿನಲ್ಲಿ ಗಣಪತಿ ಕುತ್ತಿಗೆವರೆಗೆ ಮುಳುಗಿರುತ್ತಾನೆ. ಭಕ್ತರು ಗಣೇಶನ ದರ್ಶನವನ್ನು ಗಣಪತಿಯ ಮುಂದೆ ಇರುವ ರಂಧ್ರದ ಮೂಲಕ ಪಡೆಯಬಹುದು. ಇಲ್ಲಿನ ಗಣಪತಿಯ ದೇವಸ್ಥಾನವು ಆಕರ್ಷಕ ಮುಖಮಂಟಪ, ತೀರ್ಥಮಂಟಪ, ಹೆಬ್ಬಾಗಿಲು ಮತ್ತು ಪೌಲಿಯಿಂದ ನವೀಕರಿಸಲ್ಪಟ್ಟಿದೆ. ಇದನ್ನು ದೇವಸ್ಥಾನದ ವಾಸ್ತುವಿನ ಪ್ರಕಾರ ಗ್ರಾನೈಟ್ ರಚನೆಯೊಂದಿಗೆ ನಿರ್ಮಿಸಲಾಗಿದೆ. ಬ್ರಹ್ಮಕಲಶೋತ್ಸವ ದೇವಾಲಯದ ಗರ್ಭಗುಡಿಗಳ ನವೀಕರಣ ಮತ್ತು ಬ್ರಹ್ಮಕಲಶೋತ್ಸವನ್ನು 1996ರಲ್ಲಿ ನಡೆಸಲಾಯಿತು. ನಿಯಮಿತ ಪೂಜೆಗಳ ಹೊರತಾಗಿ ಈ ದೇವಾಲಯದಲ್ಲಿ 2 ರೀತಿಯ ವಿಶೇಷ ಪೂಜೆಗಳು ಲಭ್ಯವಿವೆ. ಅವುಗಳೆಂದರೆ ಒಂದು ಅಯ್ಯರ ಕೊಡ ಸೇವೆ, ಇನ್ನೊಂದು ಅಕ್ಕಿ ಕಡುಬು ಸೇವೆ. ಅಯ್ಯರ್ ಕೊಡ ಸೇವಾ. ಅಯ್ಯರ್ ಕೊಡ ಸೇವಾ ಅಂದರೆ ಸಹಸ್ರ ಕುಂಭಾಭಿಷೇಕ. ಇದು ಇಲ್ಲಿನ ವಿಶೇಷ ಮತ್ತು ವಿಶಿಷ್ಟವಾದ ಸೇವೆಯಾಗಿದೆ. ಅಯ್ಯರ್ ಕೊಡ ಸೇವಾವು ಗುಹೆಯಿಂದ ನೀರನ್ನು ಬರಿದಾಗುತ್ತಾ ಪ್ರಾರಂಭಿಸುತ್ತದೆ ಮತ್ತು ನಂತರ ಗುಹೆಯಿಂದ ನೀರು ಹೊರಹರಿವುವಾಗುವವರೆಗೆ ಅಭಿಷೇಕವನ್ನು ನೀರಿನಿಂದ ಮಾಡಲಾಗುತ್ತದೆ. ಈ ನೀರು ಗಣಪತಿಯ ಕುತ್ತಿಗೆಯ ಮಟ್ಟವನ್ನು ಹೊಂದಿದೆ. ಈ ಸೇವೆಗೆ ಸುಮಾರು 1000 ಕೊಡ ನೀರು ಬೇಕಾಗುತ್ತದೆ. ಆದ್ದರಿಂದ ಈ ಪೂಜೆಯನ್ನು ಅಯ್ಯರ ಕೋಡ ಸೇವಾ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಜನಪ್ರಿಯ ಸೇವಾವಾಗಿದ್ದು, ಭಕ್ತರು ತಮ್ಮ ದಿನಾಂಕಗಳನ್ನು ಕನಿಷ್ಠ 6 ತಿಂಗಳ ಮುಂಚಿತವಾಗಿ ಕಾಯ್ದಿರಿಸಬೇಕಾಗುತ್ತದೆ. ವಿಧಿವಿಧಾನವನ್ನು ಸರಿಯಾಗಿ ಅನುಸರಿಸಬೇಕು. ಪೂಜೆ ಮಾಡುವ ಭಕ್ತರು ಸ್ನಾನ ಮಾಡಿ ಶುದ್ಧದಿಂದ ಒದ್ದೆ ಹೊಟ್ಟೆಯಲ್ಲೇ ಪೂಜೆ ವಿಧಿವಿಧಾನವನ್ನು ಅನುಸರಿಸಬೇಕು. ಈ ಕಾರ್ಯವಿಧಾನವನ್ನು ಸರಿಯಾಗಿ ಅನುಸರಿಸದಿದ್ದರೆ ಜನರು ಹೇಳಿದಂತೆ ಹಾವು ಬಂದು ಅವರ ಮುಂದೆ ಕಾಣಿಸಿಕೊಳ್ಳುತ್ತದೆ. ಕೊನೆಯ ದಿನದಂದು ಅಭಿಷೇಕಕ್ಕೆ ಬಳಸಲಾಗುವ ನೀರನ್ನು ಮುಂದಿನ ದಿನದಲ್ಲಿ ರುದ್ರ ಅಭಿಷೇಕ ಮತ್ತು ಪಂಚಾಮೃತಾಭಿಷೇಕವನ್ನು ನಿರ್ವಹಿಸಲು ಬಳಸಬೇಕು. ನಂತರ ಪಾರಾಯಣ ಪಠಣ ಮಾಡುತ್ತಾ ಅಯ್ಯರ್ ಕೊಡ ಸೇವೆಯನ್ನು ಅನುಸರಿಸಬೇಕು. ಅಕ್ಕಿ ಕಡುಬು ಸೇವೆ. ಗುಡ್ಡಟ್ಟು ದೇವಸ್ಥಾನದಲ್ಲಿ 2ನೇ ರೀತಿಯ ವಿಶೇಷ ಅರ್ಪಣೆಗಳು ಅಕ್ಕಿ ಕಡುಬು ಸೇವೆ. ಕಡುಬು 12 ಮೋಡಿ ಅಕ್ಕಿ ಅಂದರೆ ಸರಿಸುಮಾರು 480 ಕೆಜಿ ಮತ್ತು 6 ಮೋಡಿ ಅಂದರೆ 240 ಕೆಜಿ ಉದ್ದಿನ ಬೇಳೆ ಬಳಸಿ ಇದನ್ನು ತಯಾರಿಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆ ಭಕ್ತರ ಭೇಟಿ ಗಣೇಶ ಚತುರ್ಥಿ ಮತ್ತು ಸಂಕಷ್ಟಕರ ಚೌತಿಗಳಂತಹ ಸಂದರ್ಭಗಳಲ್ಲಿ ಈ ದೇವಾಲಯವನ್ನು ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಈ ದೇವಾಲಯವು ನಿಯಮಿತ ಬಸ್ ಸೇವೆಗಳೊಂದಿಗೆ ಸಂಪರ್ಕ ಹೊಂದಿದ್ದು, ನೀರು ಸರಬರಾಜು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರೆ ಭವಿಷ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತದೆ. ತಲುಪುವುದು ಹೇಗೆ? ಗುಡ್ಡಟ್ಟು ದೇವಾಲಯಕ್ಕೆ ಭೇಟಿ ನೀಡುವಲ್ಲಿ ಸಂದರ್ಶಕರು ಅನಾನುಕೂಲತೆಯನ್ನು ಎದುರಿಸುತ್ತಾರೆ. ನೀವು ಬ್ರಹ್ಮಾವರ ಮೂಲಕ ಹೋಗುತ್ತಿದ್ದರೆ ನೀವು ಶಿರಿಯಾದಲ್ಲಿ ವಾಹನವನ್ನು ಪಡೆಯಬಹುದು. ನೀವು ಕುಂದಾಪುರದಿಂದ ಪ್ರಯಾಣಿಸುತ್ತಿದ್ದರೆ ನೀವು ಹನ್ಸಿಮಾಕಿಯಲ್ಲಿ ವಾಹನವನ್ನು ಬಾಡಿಗೆಗೆ ಪಡೆದುಕೊಳ್ಳಬೇಕು ಅಥವಾ ದೇವಾಲಯವನ್ನು ಸುಮಾರು 1 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ತಲುಪಬಹುದು. ಗುಡ್ಡಟ್ಟು ವಿನಾಯಕ ದೇವಾಲಯವು ಉಡುಪಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬ್ರಹ್ಮಾವರ, ಬಾರ್ಕೂರ್, ಶಿರಿಯಾ ಮೂಲಕ ತಲುಪಬಹುದು. ಗುಡ್ಡಟ್ಟು ವಿನಾಯಕ ದೇವಾಲಯ ಕುಂದಾಪುರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಕೋಟೇಶ್ವರ, ಹುಣಸೆಮಾಕಿ, ಗುಡ್ಡಿಯಂಗಡಿ ಮೂಲಕ ತಲುಪಬಹುದು.
ಗುಂಡಟ್ಟು ವಿನಾಯಕ ದೇವಾಲಯವು ಶಂಕರನಾರಾಯಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹಾಲಾಡಿ, ಬಿಡ್ಕಲ್ಕಟ್ಟೆ, ಶಿರಿಯ ಮೂಲಕ ತಲುಪಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.